Once again, good morning, everyone. Welcome to the next session. And this video contains the liabilities and rights of the surety. Right. So, in the earlier video, we were discussed about the kinds of guarantee, and this is the fourth session of third unit, and in total 23rd session of modern business law, right? So ಈಗ ನಾವು ಹಿಂದಿನ ವಿಡಿಯೋದೊಳಗೆ ದ ಕೈಂಡ್ಸ್ ಆ್ಯಂಡ್ ಟೈಪ್ಸ್ ಆಫ್ ಶ್ಯೂರಿಟಿ ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ ನಾವು ಲಯಬಿಲಿಟೀಸ್ ಆ್ಯಂಡ್ ರೈಟ್ಸ್ ಆಫ್ ಶ್ಯೂರಿಟಿ ಆರ್ ಗ್ಯಾರಂಟರ್, ಹಕ್ಕು ಬಾಧ್ಯತೆಗಳು. ಅವ ಗ್ಯಾರಂಟರ್ ಏನದಲ್ಲ, ಜಾಮೀನುದಾರನ ಹಕ್ಕುಗಳು ಏನಿದಾವ ಮತ್ತು ಅವನ ಬಾಧ್ಯತೆಗಳು ಏನಿದಾವ, ಲಯಬಿಲಿಟೀಸ್ ಏನಿದಾವ ಅನ್ನೋದನ್ನು ಇಲ್ಲಿ ಈ ವಿಡಿಯೋದಾಗ ನಾವು ನೋಡೋಣ. ಫಸ್ಟ್ ಲಯಬಿಲಿಟೀಸ್ ನೋಡೋಣ. ಶ್ಯೂರಿಟಿದ ಲಯಬಿಲಿಟೀಸ್ ಏನು? ಫಸ್ಟ್ ಒನ್ ಈಸ್ ನೇಚರ್ ಆಫ್ ಲಯಬಿಲಿಟಿ. Surety's liability is secondary, means it arises after default of the principal debtor for repayment of the debt taken. ಇಲ್ಲಿ ಶ್ಯೂರಿಟಿದ ಲಯಬಿಲಿಟಿ ಏನದಲ್ಲ, ಅವನ ಬಾಧ್ಯತೆ ದ್ವಿತೀಯ ಪ್ರಮಾಣದ ಅಂತ ಹೇಳ್ತೇವೆ ನಾವು, ಸೆಕೆಂಡರಿ ಅಂತ ಹೇಳ್ತೇವೆ. ಯಾಕಂದ್ರೆ ಪ್ರೈಮರ್ಲಿ ದ ಪ್ರಿನ್ಸಿಪಲ್ ಡೆಟರ್ ಹ್ಯಾಸ್ ಟು ರೀಪೇ ದ ಡೆಟ್ ಅಮೌಂಟ್. ಯಾರು ಸಾಲ ತೊಗೊಂಡಿರ್ತಾರಲ್ಲ ಅವರು ಸಾಲ ಪೇಡ್ ಮಾಡಬೇಕು. ಆಮೇಲೆ ಗ್ಯಾರಂಟರ್ದ ಲಯಬಿಲಿಟಿ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂದ್ರೆ, ಸಪೋಸ್ ಸಾಲ ತೊಗೊಂಡಂಥ ವ್ಯಕ್ತಿ ಆ ಸಾಲ ಮರುಪಾವತಿ ಮಾಡಲಿಲ್ಲ ಅಂತಂದ್ರೆ ಆವಾಗ ಜಾಮೀನ್ದಾರ ಏನಿರ್ತಾರಲ್ಲ ಅವನದು ಡ್ಯೂಟಿ ಸ್ಟಾರ್ಟ್ ಆಗ್ತದೆ, ಅವನದು ಲಯಬಿಲಿಟಿ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕಾಗಿ ಶ್ಯೂರಿಟೀಸ್ ಲಯಬಿಲಿಟಿ ಈಸ್ ಸೆಕೆಂಡರಿ ಇನ್ ನೇಚರ್. Primary liability is always with the principal debtor. Is it right? So the primary liability is always with the principal debtor, hence the liability, nature of liability of the surety is secondary. It is a starts when the principal debtor fails to repay the debt amount. Is it right? ಅದಕ್ಕೆ ಇದನ್ನು ನಾವು ಸೆಕೆಂಡರಿ ನೇಚರ್ ಆಫ್ ಲಯಬಿಲಿಟಿ ಅಂತೇಳಿ ನಾವು ಕರಿತೀವಿ. ಎರಡನೇದು, ಇಟ್ ಈಸ್ ಅ ಕಾಂಟಿಜೆಂಟ್. ಕಾಂಟಿಜೆಂಟ್ ಅಂದರೆ ಏನು ಮೊದಲು ತಿಳ್ಕೊಳ್ಳೋಣ. ಕಾಂಟಿಜೆಂಟ್ ಕಾಂಟ್ರಾಕ್ಟ್ ಮೀನ್ಸ್ ಪರ್ಫಾರ್ಮೆನ್ಸ್ ಆಫ್ ದಿ ಕಾಂಟ್ರಾಕ್ಟ್ ಈಸ್ ಡಿಪೆಂಡಿಂಗ್ ಅಪಾನ್ ದ ಹ್ಯಾಪನಿಂಗ್ ಆನ್ event. 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ವಾಟ್ ಯು ಮೀನ್ ಬೈ ಕಾಂಟಿಜೆಂಟ್ ಕಾಂಟ್ರಾಕ್ಟ್ ಅಂತ ಕೇಳ್ಬೋದು. ಕಾಂಟಿಜೆಂಟ್ ಕಾಂಟ್ರಾಕ್ಟ್ ಈಸ್ ಅಥವಾ ಮೀನ್ಸ್ ಪರ್ಫಾರ್ಮೆನ್ಸ್ ಆಫ್ ದಿ ಕಾಂಟ್ರಾಕ್ಟ್ ಈಸ್ depending upon happening an event is treated as a contingent contract. Like that, the liability of the surety is depending upon the default of the principal debtor. Happening an event andre enri, the principal debtor should become the defaulter. The principal debtor fails to perform his duties, then only the liability of the surety starts. That's why it is treated as a contingent. The surety's liability is depending upon default of the principal debtor, or the liability of surety or guarantor arises after default of the principal debtor. ಅವನು ಫೇಲ್ ಆದ ಅಂದ್ರೆ, ಅವೇನೊಂದು ಸಾಲ ತೊಗೊಂಡಿರ್ತಾನೆ, ಆ ಸಾಲ ಮರುಪಾವತಿ ಮಾಡೋಕೆ ಫೇಲ್ ಆದಂದ್ರೆ ಗ್ಯಾರಂಟರಿಂದ ಲಯಬಿಲಿಟಿ ಸ್ಟಾರ್ಟ್ ಆಗ್ತದೆ. ದ್ಯಾಟ್ಸ್ ವೈ ಇಟ್ ಈಸ್ ಅ ಕಾಂಟಿಜೆಂಟ್ ಅಂತ ಹೇಳ್ತೀವಿ. ಸೊ ಕಾಂಟಿಜೆಂಟ್ ಕಾಂಟ್ರಾಕ್ಟ್ ಅಂದರೆ ಏನು ರೀ? ದ ಪರ್ಫಾರ್ಮೆನ್ಸ್ ಆಫ್ ದಿ ಕಾಂಟ್ರಾಕ್ಟ್. ಯಾವ ಒಂದು ಕಾಂಟ್ರಾಕ್ಟ್ ಅದನ್ನು ಅಪ್ಲಿಕೇಶನ್ನ ಪರ್ಫಾರ್ಮ್ ಮಾಡ್ತೇವೋ ಅದಕ್ಕೆ ಮುಂಚಿತವಾಗಿ ಒಂದು ಇವೆಂಟ್ ಹ್ಯಾಪನ್ ಆಗಬೇಕು. ಸೊ ಅದಕ್ಕೆ ನಾವೇಂತೀವಿ ಅಂದ್ರೆ ಕಾಂಟಿಜೆಂಟ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಸೊ ಅದಕ್ಕಾಗಿ ದ ಲಯಬಿಲಿಟಿ ಆಫ್ ದಿ surety is contingent. Then third one is a limited liability. The liability of the guarantee is limited up to an agreed amount or up to an amount for an agreed period of time.
ಸ್ಪೆಸಿಫಿಕ್ ಗ್ಯಾರಂಟಿದೊಳಗೆ ಲಯಬಿಲಿಟಿ ಏನಂದ್ರೆ ಆ ಸ್ಪೆಸಿಫಿಕ್ ಡೆಟ್ ಏನೈತಿಲ್ಲ, ಆ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಐತಿಲ್ಲ, ಆ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ಸ್ಗೆ ಮಾತ್ರ ಲಯಬಿಲಿಟಿ ಸೀಮಿತ ಆಗಿರ್ತದೆ. ಬಟ್ ಕಂಟಿನ್ಯೂಸ್ ಗ್ಯಾರಂಟಿದೊಳಗೆ ಗ್ಯಾರಂಟರ್ ಅಂದ್ರೆ ಲಯಬಿಲಿಟಿ ಎಷ್ಟು ಅಮೌಂಟ್ ಒಪ್ಕೊಂಡನು ಮತ್ತು ಎಷ್ಟು ಪೀರಿಯಡ್ ತನಕ ಒಪ್ಕೊಂಡನು ಅಲ್ಲಿವರೆಗೆ ಅವನದು ಲಯಬಿಲಿಟಿ ಸೀಮಿತ ಆಗಿರ್ತದೆ. ಸೊ ಇಟ್ ಈಸ್ ಅ ಲಿಮಿಟೆಡ್. ಅದಕ್ಕೆ ಹೆಚ್ಚಿಗೆ ಏನೂ 5 ಪೈಸೆ ಕೊಡೋದು ಅವಶ್ಯಕತೆ ಇಲ್ಲ, ಅಥವಾ ಅದಕ್ಕೆ ಹೆಚ್ಚಿಗೆ ಯಾವುದೇ ರೀತಿಯಾದಂಥ ಒಂದು ಪರ್ಫಾರ್ಮೆನ್ಸನ್ನು ಮಾಡೋದು ಅವಶ್ಯಕತೆ ಇಲ್ಲ. ಸೊ ದೀಸ್ ಆರ್ ದಿ ಲಯಬಿಲಿಟೀಸ್ ಆಫ್ ಗ್ಯಾರಂಟರ್. ಯಾವ್ರಿ? ಫಸ್ಟ್ ಒನ್ ಈಸ್ ನೇಚರ್ ಆಫ್ ಲಯಬಿಲಿಟಿ ಏನು ಹೇಳ್ತದೆ, ಇಟ್ ಈಸ್ ಅ ಸೆಕೆಂಡರಿ ಆ್ಯಂಡ್ ಇಟ್ ಈಸ್ ಅ ಕಾಂಟಿಜೆಂಟ್ ಅಂತ ಹೇಳ್ತೀವಿ. ಕಾಂಟಿಜೆಂಟ್ ಯಾಕಪ್ಪ ಅಂದರೆ ಸ್ಟಾರ್ಟ್ಸ್ ಆಫ್ಟರ್ ದ ಹ್ಯಾಪನಿಂಗ್ ದ ಇವೆಂಟ್. ದೆನ್ ಇಟ್ ಈಸ್ ಲಿಮಿಟೆಡ್. ಲಿಮಿಟೆಡ್ ಯಾಕಪ್ಪ ಅಂದ್ರೆ ಅವ್ನು ಯಾವುದಕ್ಕೆ ಒಂದು ಪರ್ಟಿಕ್ಯುಲರ್ ಅಮೌಂಟಿಗೆ ಗ್ಯಾರಂಟಿ ಆಗ್ಯಾನೋ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರ್ತಾನೆ, ಅಷ್ಟು ಮಾತ್ರ ಅವನು ರೇಪೇ ಮಾಡಬೇಕಾಗ್ತದೆ. ಇಸ್ ಇಟ್ ರೈಟ್? ಇನ್ನು ನೆಕ್ಸ್ಟ್ ರೈಟ್ಸ್ ಆಫ್ ಶ್ಯೂರಿಟಿ ಆರ್ ಗ್ಯಾರಂಟರ್ ನೋಡ್ರಿ. Surety has a certain rights against principal debtor, against creditor and against co-sureties. ಇಲ್ಲಿ 3 ಜನರ ವಿರುದ್ಧ ಅವನಿಗೆ ಏನದಾವ? ರೈಟ್ಸ್ ಇದಾವೆ. ಒಂದು ರೈಟ್ಸ್ ಅಗೇನೆಸ್ಟ್ ಪ್ರಿನ್ಸಿಪಲ್ ಡೆಟರ್, ಯಾರ ಸಲುವಾಗಿ ಅವನು ಗ್ಯಾರಂಟರ್ ಆಗಿತ್ತಾನೋ ಅವನ ವಿರುದ್ಧ ಭೀ ರೈಟ್ಸ್ ಇದಾವೆ. ರೈಟ್ಸ್ ಅಗೇನೆಸ್ಟ್ ಕ್ರೆಡಿಟರ್ ವಿರುದ್ಧ ಭೀ ಅವ್ನಿಗೆ ರೈಟ್ಸ್ ಇದಾವೆ. ದೆನ್ ರೈಟ್ಸ್ ಅಗೇನೆಸ್ಟ್ ಕೋ-ಶ್ಯೂರಿಟೀಸ್ ಅಂದರೆ ಒಬ್ರಿಗಿಂತ ಹೆಚ್ಚು ಮಂದಿ ಶ್ಯೂರಿಟೀಸ್ ಇದ್ರಂದ್ರೆ, ಒಂದು ಟ್ರಾನ್ಸಾಕ್ಷನ್ಸ್ಗೆ ಒಂದಕ್ಕಿಂತ ಹೆಚ್ಚು ಜನ ಶ್ಯೂರಿಟೀಸ್ ಇದ್ರಂದ್ರೆ ಅಥವಾ ಗ್ಯಾರಂಟರ್ಸ್ ಇದ್ರಂದ್ರೆ ಆವಾಗ ಅವ್ರ ವಿರುದ್ಧ ಕೂಡ ಅವಂಗೆ ರೈಟ್ಸ್ ಇದಾವೆ. ಅವು ನೋಡೋಣ್ರಿ ಯಾವ್ಯಾವ. ಫಸ್ಟ್ ಒನ್ ಈಸ್ ಅಗೇನೆಸ್ಟ್ ಪ್ರಿನ್ಸಿಪಲ್ ಡೆಟರ್. ಈಗ ನೀವು ಹೇಳ್ಬೋದು ಪ್ರಿನ್ಸಿಪಲ್ ಡೆಟರ್ ವಿರುದ್ಧ ಶ್ಯೂರಿಟಿಗೆ ಇರ್ತಕ್ಕಂಥ ರೈಟ್ಸ್ ಏನು? ಅಲ್ಲಿ ಫಸ್ಟ್ ಒಂದು ಏನು ಬರ್ತದೆ ಅಂದರೆ ರೈಟ್ ಟು ಸಬ್ರೋಗೇಷನ್ ಅಂತ ಬರ್ತದೆ. ರೈಟ್ ಟು ಸಬ್ರೋಗೇಷನ್ ಮೀನ್ಸ್ ವೇರ್ ದ ಶ್ಯೂರಿಟಿ ಪೇಡ್ ದ ಗ್ಯಾರಂಟೆಡ್ ಅಮೌಂಟ್ ಆರ್ ಡೆಟ್ ಟು ದ ಕ್ರೆಡಿಟರ್ ಆನ್ ಬಿಹಾಫ್ ಆಫ್ ದ ಪ್ರಿನ್ಸಿಪಲ್ ಡೆಟರ್. ಪ್ರಿನ್ಸಿಪಲ್ ಡೆಟರ್ ಫೇಲ್ ಆದ ನಂತರ ಅದನ್ನು ಗ್ಯಾರಂಟರ್ ಪೇಡ್ ಮಾಡಿದಂದ್ರೆ ದೆನ್ ಶ್ಯೂರಿಟಿ ಹಿಮ್ಸೆಲ್ಫ್ ಬಿಕಮ್ ದ ಕ್ರೆಡಿಟರ್ ಟು ದಿ ಪ್ರಿನ್ಸಿಪಲ್ ಡೆಟರ್. ಇದಕ್ಕೆ ನಾವಂತೀವಿ ಸಬ್ರೋಗೇಷನ್ ಅಂತ ಹೇಳ್ತೀವಿ. ಇಲ್ಲಿ ಗ್ಯಾರಂಟರ್ ಇದ್ದವ ತಂದ ಕಾಂಟ್ರಾಕ್ಚುಯಲ್ ರಿಲೇಷನ್ ಏನದ ಗ್ಯಾರಂಟರ್ ಅನ್ನೋದು ಕಳ್ಕೊಂಡು he will become the creditor to the principal debtor. ಯಾವಾಗ? when he pays the debt amount to the creditor on default of the principal debtor. Principal debtor fail ಆದ ಆ ಪ್ರಿನ್ಸಿಪಲ್ ಡೆಟರ್ ಬದಲಾಗಿ ಗ್ಯಾರಂಟರ್ ಅದನ್ನು ಅಮೌಂಟ್ ಪೇಡ್ ಮಾಡಿದಂದರೆ ದೆನ್ ಆಟೋಮೆಟಿಕ್ಲಿ ಗ್ಯಾರಂಟರ್ ಹಿಮ್ಸೆಲ್ಫ್ ಬಿಕಮ್ ದ ಕ್ರೆಡಿಟರ್ ಟು ದಿ ಪ್ರಿನ್ಸಿಪಲ್ ಡೆಟರ್. he is entitled to all the rights against the principal debtor as creditor have. ಕ್ರೆಡಿಟರ್ಗೆ ಒಂದು ಯಾವ ರೈಟ್ಸ್ ಸಿಗ್ತಾವಲ್ಲ ಅವೆಲ್ಲ ರೈಟ್ಸ್ ಯಾರಿಗೆ? ಗ್ಯಾರಂಟರ್ ಸಿಗ್ತಾವೆ. ಯಾವಾಗರಿದು? ವೆನ್ ದ ಗ್ಯಾರಂಟರ್ ರೀಪೇಸ್ ದ ಡೆಟ್ ಅಮೌಂಟ್ ಆನ್ ಡಿಫಾಲ್ಟ್ ಆಫ್ ದ ಪ್ರಿನ್ಸಿಪಲ್ ಡೆಟರ್. ಅದಕ್ಕೆ ನಾವಂತೀವಿ ರೈಟ್ ಟು ಸಬ್ರೋಗೇಷನ್ ಅಂತ ಹೇಳ್ತೀವಿ. ಅಂದರೆ ಅವನ ಪಾತ್ರ ಗ್ಯಾರಂಟರ್ ಇದ್ದದಂಥ ಪಾತ್ರನ ಕಳ್ಕೊಂಡು he will become the creditor to the principal debtor. ಕ್ಲಿಯರ್? ಯಾವಾಗ ಇವ್ನು ಕ್ರೆಡಿಟರ್ ಆಯ್ತಲ್ಲ, ಕ್ರೆಡಿಟರ್ಗೆ ಇರ್ತಕ್ಕಂಥ ಎಲ್ಲ ರೈಟ್ಸು ಗ್ಯಾರಂಟರ್ಗೆ ಸಿಗ್ತಾವೆ. ಸೊ ಅವನು ಪ್ರಿನ್ಸಿಪಲ್ ಡೆಟರ್ ಕಡೆಯಿಂದ ದುಡ್ಡನ್ನು ವಸೂಲಿ ಮಾಡ್ಬೋದು ಬೈ ಗೋಯಿಂಗ್ ಟು ದಿ ಕೋರ್ಟ್ಗೆ ಹೋಗಿನೂ ವಸೂಲಿ ಮಾಡ್ಬೋದು ಅಥವಾ ರಿಕ್ವೆಸ್ಟ್ ಮುಖಾಂತರನೂ ವಸೂಲಿ ಮಾಡ್ಬೋದು. ಇಟ್ಸ್ ಇಟ್ ರೈಟ್? ದಿಸ್ ಈಸ್ ದ ರೈಟ್ ಅಗೇನೆಸ್ಟ್ ಪ್ರಿನ್ಸಿಪಲ್ ಡೆಟರ್. ಅನದರ್ ಒನ್ ಈಸ್ ರೈಟ್ ಟು ರಿಲೀವ್ ಅರ್ಲಿಯರ್. ಪ್ರಿನ್ಸಿಪಲ್ ಡೆಟರ್ ವಿರುದ್ಧ ಇನ್ನೊಂದು ರೈಟ್ ಏನದಪ್ಪ ಅಂದರೆ ರೈಟ್ ಟು ರಿಲೀವ್ ಅರ್ಲಿಯರ್ ಇರ್ತದೆ. ಇನ್ ಕೇಸ್ ಆಫ್ ಕಂಟಿನ್ಯೂಸ್ ಗ್ಯಾರಂಟಿ, ನಾಟ್ ಎ ಸ್ಪೆಸಿಫಿಕ್ ಗ್ಯಾರಂಟಿ, ದ ಶ್ಯೂರಿಟಿ ಹ್ಯಾಸ್ ದ ರೈಟ್ ಟು ರಿಲೀವ್ ಅರ್ಲಿಯರ್ ಇಫ್ ದೇರ್ ಇಸ್ ಅ ವೇರಿಯೇಷನ್ ಇನ್ ದ ಟರ್ಮ್ಸ್ ವಿದೌಟ್ ದ ನಾಲೆಜ್ ಆಫ್ ದಿ ಶ್ಯೂರಿಟಿ. ಈಗಾಗಲೇ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿವನು. ಅಲ್ಲಿ ಗ್ಯಾರಂಟರ್ಗೆ ಗೊತ್ತಿಲ್ಲದೇ ಪ್ರಿನ್ಸಿಪಲ್ ಡೆಟರ್ ಮತ್ತು ಕ್ರೆಡಿಟರ್ ನಡುವೆ ಬೇರೆ ಏನರ ಒಂದು ಒಪ್ಪಂದ ಆಗಿತ್ತು ಅಥವಾ ಇದ್ದಂಥ ಒಪ್ಪಂದದೊಳಗೆ ಏನರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಚೇಂಜ್ ಮಾಡಿದ್ರು ವಿದೌಟ್ ದ ನಾಲೆಜ್ ಆಫ್ ದಿ ಗ್ಯಾರಂಟರ್, ದೆನ್ ಗ್ಯಾರಂಟರ್ ಹ್ಯಾಸ್ ಅ ರೈಟ್ ಟು ರಿಲೀವ್ ಫ್ರಮ್ ದ ಕಾಂಟ್ರಾಕ್ಟ್. ಯಾಕಂದ್ರೆ ನನಗೆ ಗೊತ್ತಿಲ್ಲದೆ ನೀವು ವ್ಯವಹಾರ ಮಾಡ್ಕೊಂಡಿರಪ್ಪ,
ನನಗೆ ಸಂಬಂಧ ಇಲ್ಲ, ಹೀಗಾಗಿ ನಾನು ಹಿಂದೆ ಸೇರ್ತೀನಿ. ಹಿ ಮೇ ಬಿ ಡಿಸ್ಚಾರ್ಜ್ ಫ್ರಮ್ ದಿ ಕಾಂಟ್ರಾಕ್ಟ್ at any time. But ಯಾವಾಗ when there is a variation in the terms and conditions without the knowledge of the guarantor. ಗ್ಯಾರಂಟರ್ ಗೊತ್ತಿಲ್ಲದ ಇವ್ರು ಏನರ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಚೇಂಜ್ ಮಾಡ್ಕೋದು. ಆಗಲೇ ಒಂದು ಎಕ್ಸಾಂಪಲ್ ಹೇಳಿದೆ, ನಿಮ್ಮಲ್ಲಿ ಆಳಿಗೆ ನೀವು 6 ತಿಂಗಳ ಅವ್ನಿಗೆ ಮೆಟೀರಿಯಲ್ ಕೊಟ್ಟಿರ್ಬೋದು, ಅವ್ನು ಶಾಪ್ ಕೀಪರ್ಗೆ ಹೇಳಿರಿ, ಬಟ್ ಅವ್ರ ಮೆಟೀರಿಯಲ್ ಬದಲಾಗಿ ದುಡ್ಡು ಇಸ್ಕೊರಕತ್ತಂದ್ರೆ ಇಟ್ ಈಸ್ ಅ ಚೇಂಜ್ ಆಫ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಕ್ಲಿಯರ್? ಆವಾಗ ಶ್ಯೂರಿಟಿ ಇದ್ದಾವೆ ಏನು ಮಾಡ್ಬೋದು, ರಿಲೀವ್ ಆಗ್ಬೋದು. ಇವಂಗೆ ರೈಟ್ ಇದೆ, ಇಸ್ ಇಟ್ ರೈಟ್? ದೆನ್ ರೈಟ್ ಅಗೇನೆಸ್ಟ್ ದ ಕ್ರೆಡಿಟರ್. ಶ್ಯೂರಿಟಿಗೆ ಇರ್ತಕ್ಕಂಥ ಹಕ್ಕುಗಳು ಯಾರ ವಿರುದ್ಧ? ಕ್ರೆಡಿಟರ್ ವಿರುದ್ಧ. ಯಾವ ಹಕ್ಕುಗಳದಾವು ಅನ್ನೋದನ್ನು ನೋಡೋಣ. ದ ಫಸ್ಟ್ ಒನ್ ಈಸ್ ರೈಟ್ ಟು ರಿಕ್ವೆಸ್ಟ್ ದ ಕ್ರೆಡಿಟರ್ ಟು ಸ್ಯೂ ದ ಪ್ರಿನ್ಸಿಪಲ್ ಡೇಟರ್ ಫಸ್ಟ್. ಎಸ್, ಈಗೇನಾಗ್ತದೆ, ಕ್ರೆಡಿಟರ್ ಇದ್ದವ ಗ್ಯಾರಂಟರ್ನ ವಿಶ್ವಾಸ ಮ್ಯಾಗ ಪ್ರಿನ್ಸಿಪಲ್ ಡೇಟರ್ಗೆ ದುಡ್ಡು ಕೊಟ್ಟಾನ. ದುಡ್ಡು ಹೇಳಿದ ಟೈಮಿಗೆ ವಾಪಸ್ ಬರಲಿಲ್ಲ ಅಂತಂದ್ರೆ ಕ್ರೆಡಿಟರ್ ಏನು ಮಾಡ್ತಾನಪ್ಪ ಅಂದ್ರೆ ಇಬ್ಬರೂ ಬೈ ರಿಕ್ವೆಸ್ಟ್ ಕೇಳ್ಕೊತಾನೆ. ಕೇಳಿಲ್ಲ, ದುಡ್ಡು ಬರಲಿಲ್ಲ ಅಂದ್ರೆ ಅವೇನು ಮಾಡ್ತಾನೆ, ಈ ಪ್ರಿಪೇರ್ ಟು ಗೋ ಟು ದಿ ಕೋರ್ಟ್ಗೆ ಹೋಗೋಕೆ ಪ್ರಯತ್ನ ಮಾಡ್ತಾನೆ. ಆ ಟೈಮ್ದೊಳಗೆ ಶ್ಯೂರಿಟಿ ಇದ್ದವ ಕ್ರೆಡಿಟರ್ಗೆ ಒಂದು ರಿಕ್ವೆಸ್ಟ್ ಮಾಡ್ಕೋಬೋದು. ಏನಂತ ಹೇಳಿ, ನನ್ನ ಮ್ಯಾಗ ಕೇಸ್ ಹಾಕೋ ಬದಲಾಗಿ ಫಸ್ಟ್ಗೆ ಪ್ರಿನ್ಸಿಪಲ್ ಡೇಟರ್ ಮ್ಯಾಗ ಕೇಸ್ ಹಾಕ್ರಿ ಅಂತೇಳಿ ಕೇಳ್ಕೊಬೋದು. ಇಸ್ ಇಟ್ ರೈಟ್? ಇಟ್ ಈಸ್ ಆ್ಯಂಡ್ ರೈಟ್. ಅವ ಕ್ರೆಡಿಟರ್ ಇಬ್ಬರ ಮ್ಯಾಗ ಹಾಕ್ತೇನಂತಂದ್ರೆ ನೋ ಪ್ರಾಬ್ಲಮ್, ಬಟ್ ಅಲ್ಲಿ ಒಂದು ರೈಟ್ ಇದೆ ನಿಮಗೆ, ಅವಂಗೆ ರಿಕ್ವೆಸ್ಟ್ ಮಾಡ್ಕೋಬೋದು. ನಾ ಅಂತೂ ತಯಾರಿದ್ದೀನಪ್ಪ, ಬಟ್ ಅವನ ಕಡೆಯಿಂದ ವಸೂಲಿ ಮಾಡೋಕ್ಕೆ ನಾವು ಪ್ರಯತ್ನ ಮಾಡೋಣ, ಅದಕ್ಕೆ ಅವನ ಮ್ಯಾಗ ಮೊದಲು ಕೇಸ್ ಹಾಕು ಅಂತೇಳಿ ಒಂದು ರಿಕ್ವೆಸ್ಟ್ ಮಾಡ್ಕೋಬೋದು. ಯಾರಿಗೆ? ಕ್ರೆಡಿಟರ್ಗೆ. ದೆನ್ ಸೆಕೆಂಡ್ ರೈಟ್ ಅಗೇನ್ಸ್ಟ್ ಕ್ರೆಡಿಟರ್ ಈಸ್ ರೈಟ್ ಟು ಕ್ಲೇಮ್ ದ ಸೆಕ್ಯೂರಿಟೀಸ್ ಹೆಲ್ಡ್ ಬೈ ದ ಕ್ರೆಡಿಟರ್. ಈ ವ್ಯವಹಾರ ಏನಾಗಿರ್ತದಲ್ಲ, ದುಡ್ಡು ಕೊಡೋ ವ್ಯವಹಾರ ಏನಾಗಿರ್ತಲ್ಲ, ಆ ಟೈಮ್ದೊಳಗೆ ಕ್ರೆಡಿಟರ್ ಏನಾರ ಸೆಕ್ಯೂರಿಟೀಸ್ ತೊಗೊಂಡಿದ್ದ ಅಂದರೆ ಪ್ರಿನ್ಸಿಪಲ್ ಡೇಟರ್ ಕಡೆಯಿಂದ, ಮತ್ತು ಆ ಟೈಮ್ದೊಳಗೆ ಗ್ಯಾರಂಟರೇ ಪೇಡ್ ಮಾಡಿದ್ದ ಅಂದ್ರೆ, ಇಸ್ ಇಟ್ ರೈಟ್? At the time of formation of contract, if the creditor takes any securities and if the amount is paid by guarantor, ಕಾಂಟ್ರಾಕ್ಟ್ ಮಾಡೋ ಮುಂದೆ ಪ್ರಿನ್ಸಿಪಲ್ ಡೇಟರ್ ಕಡೆಯಿಂದ ಏನೋ ಒಂದು ಸೆಕ್ಯೂರಿಟಿ ಅಡಾತಳಿ ತೊಗೊಂಡಾನ, ಒಂದು ವಸ್ತು ತೊಗೊಂಡಾನ. ಇಲ್ಲಿ ಪ್ರಿನ್ಸಿಪಲ್ ಡೇಟರ್ ಫೇಲ್ ಆಗ್ಯಾನ, ಆವಾಗ ಗ್ಯಾರಂಟರ್ ಇದ್ದವನ್ನ ಪೇಮೆಂಟ್ ಮಾಡ್ಯಾನ. ಆವಾಗ ಗ್ಯಾರಂಟರ್ಗೆ ಒಂದು ರೈಟ್ ಸಿಗ್ತದೆ, ಪ್ರಿನ್ಸಿಪಲ್ ಡೆಟರ್ ಕಡೆಯಿಂದ ಏನೊಂದು ಸೆಕ್ಯೂರಿಟಿತಾಗಿ ಏನೊಂದು ಥಿಂಗ್ಸ್ ತೊಗೊಂಡಾನ, ಆ ಥಿಂಗ್ಸನ್ನು ಇವ ವಸೂಲಿ ಮಾಡ್ಕೋಬೋದು. ಯಾರು? ಗ್ಯಾರಂಟರ್. ಸೇ ಫಾರ್ ಎಕ್ಸಾಂಪಲ್ ABC ಎ ಅನ್ನವ ಪ್ರಿನ್ಸಿಪಲ್ ಡೇಟರ್ ಅದಾನ, ಬಿ ಅನ್ನವ ಗ್ಯಾರಂಟರ್ ಅದಾನ, ಸಿ ಅನ್ನವ ಕ್ರೆಡಿಟರ್ ಅದಾನ. ಸೊ ಇಲ್ಲಿ ಬಿ ಗ್ಯಾರಂಟರ್ ಆಗ್ಯಾನ, ಸಿ ಇದ್ದವ ಎಗೆ ಒಂದು 10,000 ಸಾಲ ಕೊಟ್ಟಾನ. ಆ ಸಾಲದ ಬದಲಾಗಿ ಒಂದು ಚೈನನ್ನು ಎ ಕಡೆಯಿಂದ ಸಿ ಇಸ್ಕೊಂಡಾನ. ಓಕೆ, ಇಲ್ಲಿ ಎ ಫೇಲ್ಸ್ ಟು ರೀಪೇ ದ 10,000 ಟು ಸಿ, then automatically B has to pay it. Is it right? Because B is the guarantor. ಆವಾಗ ಯಾವಾಗ ಬಿ ಅದನ್ನು 10,000 ರೂಪಾಯಿ ಪೇ ಮಾಡ್ತಾರಲ್ಲ, ಆವಾಗ ಆ ಚೈನನ್ನು ಸೀನ್ ಕಡೆಯಿಂದ ಬಿ ವಸೂಲಿ ಮಾಡ್ಬೋದು. ಇಸ್ ಇಟ್ ರೈಟ್? ದಿಸ್ ಈಸ್ another right against the creditor. The next one is the rights against co-sureties. ಕೆಲವೊಂದು ಟೈಮ್ದೊಳಗೆ ಒಬ್ರಿಗಿಂತ ಹೆಚ್ಚು ಗ್ಯಾರಂಟರನ್ನು ತೊಗೊಂಡಿರ್ತಾರೆ. ಯಾಕಂದ್ರೆ ಬಿಗ್ ಅಮೌಂಟ್ ಇತ್ತಪ್ಪ ಅಂದ್ರೆ ಆವಾಗ ಒಬ್ಬ ಗ್ಯಾರಂಟರ್ ಇಲ್ಲ, ಒಂದು 2-3 ಮಂದಿ ಗ್ಯಾರಂಟರ್ ಕೊಡಪ್ಪ, ಆವಾಗ ನಾ ಕೊಡ್ತೇನೆ ಅಂತ ಹೇಳ್ತಾರೆ, ದೊಡ್ಡ ಅಮೌಂಟ್ ಇದ್ದಾಗ. ಸೊ ಅವ್ರಿಗೆ ನಾವು ಏನಂತೇವಪ್ಪ ಅಂದ್ರೆ ಕೋ-ಶ್ಯೂರಿಟೀಸ್ ಅಂತ ಹೇಳ್ತೀವಿ. ಇಫ್ ದೇರ್ ಆರ್ ಮೋರ್ ದೆನ್ one guarantor, the other guarantors are treated as a co-guarantor or co-sureties ಅಂತ ಟ್ರೀಟ್ ಮಾಡ್ತೀವಿ. Surety has a right against co-sureties to claim equal share or agreed share from co-sureties if surety alone paid entire debt on default of the principal debtor. ಇದೊಂದು ಎಕ್ಸಾಂಪಲ್ ನೋಡ್ರಿ. ಇಲ್ಲಿ ಎ is a principal debtor, then B is the creditor, C, D, E, F 4 ಮಂದಿ ಇಲ್ಲಿ ಗ್ಯಾರಂಟರ್ ಅದಾರ ಅಂತ ತಿಳ್ಕೊಂಡ್ರಿ. ಎಷ್ಟು ಮಂದಿ ಅದಾರ ರೀ?
ದೇರ್ ಆರ್ 4 ಗ್ಯಾರಂಟರ್ಸ್. ಸಪೋಸ ಬಿ ಇದ್ದವ ಒಂದು 10 ಲಕ್ಷ ರೂಪಾಯಿ ಎ ಕೊಟ್ಟಿದ್ದಾನೆ ಸಾಲ ಪೂರ್ತಿ ತಿಳಿ. ಆಮೇಲೆ 4 ಮಂದಿ ಏನು ಮಾಡಿದ್ದಾರೆ, 4 ಮಂದಿ 2.5 ಲಕ್ಷಕ್ಕೆ ಗ್ಯಾರಂಟಿ ಆಗ್ಯಾರ. ಈಸ್ ಇಟ್ ರೈಟ್? 4 ಮಂದಿ, ಸಿ 2.5 ಲಕ್ಷ, ಡಿ 2.5 ಲಕ್ಷ, ಇ 2.5 ಲಕ್ಷ, ಎಫ್ 2.5 ಲಕ್ಷ. ಸೊ 4 ಜನ 2.5 ಲಕ್ಷ 2.5 ಲಕ್ಷ 2.5 ಲಕ್ಷಗೆ ಗ್ಯಾರಂಟಿ ಆಗ್ಯಾರ. ದೆನ್ ಡ್ಯೂ ಡೇಟ್ದೊಳಗೆ ಎ ಇದ್ದವ ಫೇಲ್ ಆಗ್ತಾನೆ. ದ ಪ್ರಿನ್ಸಿಪಲ್ ಡೆಟರ್ ಫೇಲ್ಸ್ ಟು ರೀಪೇ ದ ಡೆಟ್ ಅಮೌಂಟ್. ಈಸ್ ಇಟ್ ರೈಟ್? ಇಲ್ಲಿ ಸಿ ಡಿ ಇ ಎಫ್ದೊಳಗೆ ಯಾರ್ಯಾರು ಒಬ್ಬರು ಕೊಟ್ಟಿದ್ರು ಅಂದ್ರೆ 10 ಲಕ್ಷ, ಎಲ್ಲರೂ ಕೂಡಿ 10 ಲಕ್ಷ ಕೊಟ್ಟಿದ್ದಾರೆ ಅಂದರೆ ದರ್ ಇಸ್ ನೋ ಪ್ರಾಬ್ಲಮ್. ಈ 4 ಜನರ ಒಬ್ಬರು ಯಾರು 10 ಲಕ್ಷ ರೂಪಾಯಿ ರೀಪೇ ಮಾಡ್ಯಾರ ಅಂತಂದ್ರೆ ಅವಾಗ ಯಾರು ಪೇಡ್ ಮಾಡಿ, ಸಪೋಸ್ ಸಿನ ಪೇಡ್ ಮಾಡಿದ ಅಂತ ತಿಳ್ಕೊಳ್ರಿ. ಸಿ ಒಬ್ಬ ಇದ್ದಾವ ಏನು ಮಾಡಿದ 10 ಲಕ್ಷ ಪೇಡ್ ಮಾಡ್ತಾನೆ. ಉಳಿದ ಸಿಗೆ ರೈಟ್ಸ್ ಏನಂದ್ರೆ ಡಿ ಇ ಎಫ್ ವಿರುದ್ಧ 2.5 ಲಕ್ಷ 2.5 ಲಕ್ಷ 2.5 ಲಕ್ಷ ಅವರು ಪೇ ಮಾಡಬೇಕಾಗ್ತದೆ. ಹಿ ಹ್ಯಾಸ್ ಅ ರೈಟ್ ಅಗೇನೆಸ್ಟ್ ಡಿ ಇ ಎಫ್ ಟು ಕ್ಲೇಮ್ ದ ಈಕ್ವಲ್ ಶೇರ್. ಯಾವಾಗ? ಇಫ್ ಸಿ ದ ಗ್ಯಾರಂಟರ್ ಪೇಡ್ ಎಂಟೈರ್ ಡೆಟ್. ಇಸ್ ಇಟ್ ರೈಟ್? ಸೊ ಈ ರೀತಿ ಅವರು ಒಪ್ಕೊಂಡಂಥ ಅಮೌಂಟನ್ನು ಅವರು ವಾಪಸ್ ಕೊಡಬೇಕು. ಯಾರಿಗೆ? ಗ್ಯಾರಂಟರ್ ಕೊಡಬೇಕು. ಇಲ್ಲಿ ದ ಗ್ಯಾರಂಟರ್ ವಿಲ್ ಬಿಕಮ್ ದ ಕ್ರೆಡಿಟರ್ ಟು ದಿ ಕೋ-ಶ್ಯೂರಿಟೀಸ್ ಆಸ್ ವೆಲ್ ಅಸ್ ಟು ದಿ ಪ್ರಿನ್ಸಿಪಲ್ ಡೆಟರ್. ಆಮೇಲೆ ಇವರೆಲ್ಲ ಗ್ಯಾರಂಟರ್ಸ್ ಏನಂದ್ರೆ 4 ಮಂದಿ, ಇವ್ರು 4 ಮಂದಿ ಕೂಡಿ ಎ ಕಡೆಯಿಂದ 10 ಲಕ್ಷ ರೂಪಾಯಿ ವಸೂಲಿ ಮಾಡ್ಬೋದು. ಇಸ್ ಇಟ್ ರೈಟ್? ಸೊ ಈ ರೀತಿಯಾಗಿ ಗ್ಯಾರಂಟರ್ಗೆ ಕೋ-ಶ್ಯೂರಿಟಿಗೆ ವಿರುದ್ಧ ಭೀ ಕೂಡ ರೈಟ್ಸ್ ಇದಾವ. ಸೊ ದೀಸ್ ಆರ್ ದಿ ರೈಟ್ಸ್ ಆಫ್ ದಿ ಶ್ಯೂರಿಟಿ ಆರ್ ಗ್ಯಾರಂಟರ್. ಸೊ ಇಲ್ಲಿ ಕೂಡ 15 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು ನಿಮಗೆ. ಎಕ್ಸ್ಪ್ಲೇನ್ ದ ಲಯಬಿಲಿಟೀಸ್ ಆ್ಯಂಡ್ ರೈಟ್ಸ್ ಆಫ್ ದಿ ಶ್ಯೂರಿಟಿ ಅಂತ ಕೇಳ್ಬೋದು, 15 ಮಾರ್ಕ್ಸ್. ದೆನ್ ಲಯಬಿಲಿಟೀಸ್ ಆಫ್ ಶ್ಯೂರಿಟಿ ಅಂತ 5 ಮಾರ್ಕ್ಸ್ ಕೇಳ್ಬೋದು, ಅಥವಾ ರೈಟ್ಸ್ ಆಫ್ ಶ್ಯೂರಿಟೀಸ್ ಹತ್ರ 5 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಆಮೇಲೆ 2 ಮಾರ್ಕ್ಸ್ ಕೇಳ್ಬೋದು. ಇನ್ನೊಮ್ಮೆ ನಾವು ಇದನ್ನು ನೋಡೋಣ. ಲಯಬಿಲಿಟೀಸ್ ಯಾವಪ್ಪ ಅಂದ್ರೆ, ಫಸ್ಟ್ ಒನ್ ಈಸ್ ನೇಚರ್ ಆಫ್ ಲಯಬಿಲಿಟಿ. ನೇಚರ್ ಆಫ್ ಲಯಬಿಲಿಟಿ ಈಸ್ ಆಲ್ವೇಸ್ ಸೆಕೆಂಡರಿ. ಪ್ರೈಮರಿ ಯಾರದ್ರಿ? ಪ್ರಿನ್ಸಿಪಲ್ ಡೆಟರ್. ದೆನ್ ಸೆಕೆಂಡ್ ಒನ್ ಈಸ್ ಇಟ್ ಈಸ್ ಅ ಕಾಂಟಿಜೆಂಟ್. ಕಾಂಟಿಜೆಂಟ್ ಹಾಕ್ರಿ, ಯಾಕಂದರೆ ಅಲ್ಲಿ ಪ್ರಿನ್ಸಿಪಲ್ ಡೆಟರ್ ಡಿಫಾಲ್ಟ್ ಆಗಬೇಕು. ದೆನ್ ಓನ್ಲಿ ದ ಗ್ಯಾರಂಟರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಪೇಮೆಂಟ್ ಆಫ್ ಡೆಟ್. ದೆನ್ ಇಟ್ ಈಸ್ ಅ ಲಿಮಿಟೆಡ್ ಲಯಬಿಲಿಟಿ. ಅವ್ನು ಯಾವಾಗಲೂ ಲಿಮಿಟೆಡ್ ಇದಿರುತ್ತೆ. ಎಷ್ಟಕ್ಕೆ ಒಪ್ಕೊಂಡನ ಅಥವಾ ಎಷ್ಟಕ್ಕೊಂದು ಜವಾಬ್ದಾರಿಗನ ಅಷ್ಟನ್ನು ಮಾತ್ರ ನಾವು ಪೇ ಮಾಡಬೇಕಾಗ್ತದೆ. ಅದಕ್ಕಾಗಿ ಇದನ್ನು ಲಿಮಿಟೆಡ್ ಲಯಬಿಲಿಟಿ ಅಂತೇಳಿ ಟ್ರೀಟ್ ಮಾಡ್ತೀವಿ. ದೆನ್ ರೈಟ್ಸ್ ಆಫ್ ಶ್ಯೂರಿಟಿ ಆರ್ ಗ್ಯಾರಂಟರ್. ಇಲ್ಲಿ ಶ್ಯೂರಿಟಿಗೆ ಅಥವಾ ಗ್ಯಾರಂಟರ್ಗೆ ಮೂರು ಮಂದಿ ವಿರುದ್ಧ ರೈಟ್ಸ್ ಇದಾವೆ. ಒಂದು ರೈಟ್ಸ್ ಅಗೇನೆಸ್ಟ್ ದಿ ಪ್ರಿನ್ಸಿಪಲ್ ಡೆಟರ್, ದೆನ್ ರೈಟ್ಸ್ ಅಗೇನೆಸ್ಟ್ ದಿ ಕ್ರೆಡಿಟರ್, ದೆನ್ ರೈಟ್ಸ್ ಅಗೇನೆಸ್ಟ್ ದಿ ಕೋ-ಶ್ಯೂರಿಟೀಸ್. ಪ್ರಿನ್ಸಿಪಲ್ ವಿರುದ್ಧ ಏನು ರೈಟ್ಸ್ ಇದಾವೆ ರೀ? ರೈಟ್ ಟು ಸಬ್ರೋಗೇಷನ್. ರೈಟ್ ಟು ಸಬ್ರೋಗೇಷನ್ ಅಂದರೆ ಏನು ರೀ? ಗ್ಯಾರಂಟರ್ ಇದ್ದವ ಕ್ರೆಡಿಟರ್ ಆಗ್ತಾನೆ. ಯಾವಾಗ ಗ್ಯಾರಂಟರ ಆ ಡ್ಯೂ ಡೆಟ್ಟನ್ನು ಪೇಡ್ ಮಾಡ್ತಾನೋ ಆವಾಗ ಗ್ಯಾರಂಟರ್ ವಿಲ್ ಬಿಕಮ್ ದ ಕ್ರೆಡಿಟರ್ ಟು ದಿ ಪ್ರಿನ್ಸಿಪಲ್ ಡೆಟರ್. ಆವಾಗ ಕ್ರೆಡಿಟರಿಗೆ ಸಿಗ್ತಕ್ಕಂಥ ಎಲ್ಲ ರೈಟ್ಸ ಗ್ಯಾರಂಟರ್ಗೆ ಸಿಗ್ತಾವ. ದೆನ್ ರೈಟ್ ಟು ರಿಲೀವ್ ಅರ್ಲಿಯರ್. ಯಾವಾಗ ಬೇಕಾದಾಗ ಅವನು ಅರ್ಲಿಯರ್ ಆಗಬೇಕು. ಯಾವಾಗ ರೀ? ಇಫ್ ದೆರ್ ಇಸ್ ಅ ವೇರಿಯೇಷನ್ ಇನ್ ದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ದಿ ಕಾಂಟ್ರಾಕ್ಟ್ ವಿದೌಟ್ ದ ಕಾನ್ಸೆಂಟ್ ಆಫ್ ದಿ ಅಥವಾ ವಿದೌಟ್ ದ ನಾಲೆಜ್ ಆಫ್ ದಿ ಗ್ಯಾರಂಟರ್. ಗ್ಯಾರಂಟರ್ ಗೊತ್ತಿಲ್ಲದೆ ಪ್ರಿನ್ಸಿಪಲ್ ಡೆಟರ್ ಮತ್ತು ಕ್ರೆಡಿಟರ್ ಏನರ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಚೇಂಜಸ್ ಮಾಡಿದ್ರಂದ್ರೆ ಆವಾಗ ಗ್ಯಾರಂಟರ್ ಇದ್ದವ ರಿಲೀವ್ ಆಗ್ಬೋದು. ದೆನ್ ರೈಟ್ ಅಗೇನೆಸ್ಟ್ ದ ಕ್ರೆಡಿಟರ್. ಕ್ರೆಡಿಟರ್ ವಿರುದ್ಧ ಇರ್ತಕ್ಕಂಥ ರೈಟ್ಸ್ ಯಾವುವು? ರೈಟ್ ಟು ರಿಕ್ವೆಸ್ಟ್ ದ ಕ್ರೆಡಿಟರ್ ಟು ಶೂ ಮೀನ್ಸ್ ಫೈಲ್ ಅ ಕೇಸ್ ದ ಪ್ರಿನ್ಸಿಪಲ್ ಡೆಟರ್ ಫಸ್ಟ್. ಅಲ್ಲೊಂದು ರಿಕ್ವೆಸ್ಟ್ ಮಾಡ್ಕೋಬೋದು. ಏನಪ್ಪ ಅಂದ್ರೆ, ನಮ್ಮಿಬ್ಬರ ಮ್ಯಾಗ ಕೇಸ್ ಹಾಕೋ ಬದಲಾಗಿ ಫಸ್ಟ್ ಪ್ರಿನ್ಸಿಪಲ್ ಡೆಟರ್ ಮ್ಯಾಗ ಕೇಸ್ ಹಾಕು. ಸಪೋಸ್ ಅವ್ನು ಕೊಡಲಿಲ್ಲ ಅಂದ್ರೆ ನಾನು ಅಂತೂ ಕೊಡೋಕ್ಕೆ ತಯಾರಿದ್ದೇನೆ ಅಂತ ಈ ರೀತಿ ನೀವು ರಿಕ್ವೆಸ್ಟ್ ಮಾಡ್ಕೋಬೋದು. ಸೊ ಇದು ಒಂದು ರೈಟ್ ಅಗೇನೆಸ್ಟ್ ದ ಕ್ರೆಡಿಟರ್. ಇನ್ನೊಂದು ಏನಪ್ಪ ಅಂದರೆ, ರೈಟ್ ಟು ಕ್ಲೇಮ್ ದ ಸೆಕ್ಯೂರಿಟೀಸ್ ಹೆಲ್ಡ್ ಬೈ ದ ಕ್ರೆಡಿಟರ್. ಆ ಒಂದು ವ್ಯವಹಾರ ಸಲುವಾಗಿ ಏನ್ರಿ ನೀವು ಸೆಕ್ಯೂರಿಟಿಯಾಗಿ ಏನರ ಒಂದು ಥಿಂಗ್ಸ್ ಪ್ರಾಪರ್ಟಿ ತೊಗೊಂಡಿದ್ದಂದ್ರೆ ಆ ಪ್ರಾಪರ್ಟಿನ ಗ್ಯಾರಂಟರ್ ಇದ್ದವ ವಸೂಲಿ ಮಾಡ್ಕೋಬೋದು. ಸಪೋಸ್ ಗ್ಯಾರಂಟರ್ ಪೇಸ್ ದ ಎಂಟೈರ್ ಡೆಟ್. ಇಸ್ ಇಟ್ ರೈಟ್? ದೆನ್ ರೈಟ್ಸ್ ಅಗೇನೆಸ್ಟ್ ಕೋ-ಶ್ಯೂರಿಟೀಸ್. ಕೋ-ಶ್ಯೂರಿಟೀಸ್ ಅಂದರೆ ಯಾರು ರೀ? ಇಫ್ ದೇರ್ ಆರ್ ಮೋರ್ ದೆನ್ 1 ಶ್ಯೂರಿಟೀಸ್ ಟು ದಿ ಪರ್ಟಿಕ್ಯುಲರ್ ಡೆಟ್
ಒಂದು ಪರ್ಟಿಕ್ಯುಲರ್ ಡೇಟ್ಗೆ ಒಬ್ರಿಗಿಂತ ಹೆಚ್ಚು ಜನ ಅಲ್ಲಿ ಶ್ಯೂರಿಟೀಸ್ ಇದ್ರಂದ್ರೆ ಅವ್ರಿಗೆ ನಾವು ಕೋ ಶ್ಯೂರಿಟೀಸ್ ಅಂತ ಹೇಳ್ತೀವಿ. ಇಲ್ಲಿ ಶ್ಯೂರಿಟಿ ಒಬ್ಬ ಇದ್ದವ ಎಂಟೈರ್ ಡೆಟ್ ಪೇಡ್ ಮಾಡಿದ್ದಂದ್ರೆ ಅವಾಗ ಅವ ಕೋ ಶ್ಯೂರಿಟಿ ಕಡೆಯಿಂದ ಒಂದು ಸಮಾನವಾದಂಥ ಅಥವಾ ಈಕ್ವಲ್ ಶೇರನ್ನು ಅವ್ರ ಕಡೆಯಿಂದ ವಸೂಲಿ ಮಾಡುವಂಥ ಒಂದು ರೈಟ್ಸ್ ಇದಿರ್ತದೆ. ಸಪೋಸ್ ಇವ ಎಲ್ಲ ಎಂಟೈರ್ ಡೆಟ್ ಪೇಡ್ ಮಾಡಿದ್ದಂದ್ರೆ, ಅಂದರೆ ಇರ್ತಕ್ಕಂಥ ಶ್ಯೂರಿಟಿದೊಳಗೆ ಒಬ್ಬ ಶ್ಯೂರಿಟಿ ಇದ್ದವ ಎಂಟೈರ್ ಡೆಟ್ ರೀಪೇಡ್ ಮಾಡಿದ್ದಂದ್ರೆ ಉಳಿದ ಶ್ಯೂರಿಟಿ ಕಡೆಯಿಂದ ಅವನು ಬಾಕಿ ಉಳಿದ ಅಮೌಂಟನ್ನು ವಸೂಲಿ ಮಾಡ್ಬೋದು. ಸೊ ಇದಕ್ಕೆ ನಾವೇಂತೀವಿ ರೈಟ್ ಅಗೇನೆಸ್ಟ್ ಕೋ ಶ್ಯೂರಿಟೀಸ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ಲಯಬಿಲಿಟೀಸ್ ಆ್ಯಂಡ್ ರೈಟ್ಸ್ ಆಫ್ ದಿ ಗ್ಯಾರಂಟರ್ ಆರ್ ಶ್ಯೂರಿಟಿ. ಇದು ನಿಮ್ಗೆ 10 ಮಾರ್ಕ್ಸ್ ಕ್ವಶನ್ನು ಕೇಳ್ಬೋದು. ದೆನ್ 5 ಮಾರ್ಕ್ಸ್ ಕ್ವಶನ್ನು ಕೂಡ ಲಯಬಿಲಿಟೀಸ್ ಅಷ್ಟೇ ಕೇಳ್ಬೋದು 5 ಮಾರ್ಕ್ಸ್, ಅಥವಾ ರೈಟ್ಸ್ ಅಷ್ಟೇ ಕೇಳ್ಬೋದು 5 ಮಾರ್ಕ್ಸ್. ಎರಡೂ ಸೇರಿಸಿ ಕೇಳಿದ್ರೆ ನಿಮ್ಗೆ 15 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಮತ್ತು ಇದ್ರೊಳಗೆ ನಿಮ್ಗೆ 2 ಮಾರ್ಕ್ಸ್ ಕ್ವಶನೂ ಬರ್ಬೋದು. ಇಸ್ ಇಟ್ ರೈಟ್? ಸೊ ಅದಕ್ಕಾಗಿ ಇದನ್ನು ಸ್ವಲ್ಪ ಫೋಕಸ್ ಮಾಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.